ಇಲ್ಲ, ಕುಮಾರಸ್ವಾಮಿ ಅವರ ಉತ್ತರಕ್ಕೂ ನಾನು ಹೇಳಿದೆ ಮುಖ್ಯಮಂತ್ರಿಗಳಿಗೆ, ಯಾರು ಈ ಯೋಜನೆ ಮಾಡಿದ್ರು ಅವ್ರಿಗೆ ಯಾಕೆ ಪತ್ರ ಬರೆಯಕ್ ಹೋದ್ರಿ ನೀವು ಅಂತ. ಯೋಜನೆ ಮಾಡಿದವ್ರು ಯಾರ್ರಿ? ಎರಡನೇ ಸರಿ ಮುಖ್ಯಮಂತ್ರಿ ಆಗ 18 ಮುಖ್ಯಮಂತ್ರಿ ಆದಾಗ ಅವಾಗ ಬಿಟ್ಬಿಟ್ಟಿದ್ರೆ ಇದು ಸಮಸ್ಯೆ ಇತ್ತ ಇದು? ನಾನು ಹೇಳಿದೆ ಮುಖ್ಯಮಂತ್ರಿಗಳು ನಮ್ ಗಮನಕ್ಕೆ ತರದೆ ಯಾರೋ ಪತ್ರ ಬರ್ಸೋರು ಮುಖ್ಯಮಂತ್ರಿಗಳು. ನಾನು ಹೇಳಿದ ಅವಶ್ಯಕತೆ ಇಲ್ಲ, ನೀವು ಬೇರೆಯವ್ರು ಬರೀರಿ, ಬೇಕಾದ್ರೆ ಬಿಜೆಪಿ ಅವ್ರಿಗೆ ಯಾರು ಇನ್ನೊಬ್ರು ಬರೀರಿ. ಕುಮಾರಸ್ವಾಮಿ ಅವರ ಯೋಜನೆ ಮಾಡ್ಬಿಟ್ಟು ಬನ್ರಿ ನಾನು ಚರ್ಚೆ ಮಾಡ್ತೀನಿ ಅಂತ ಅರ್ಥ ಏನ್ರಿ? ಹಾಸ್ಯಾಸ್ಪದ ಅಲ್ವಾ ಅದು? ಯೋಜನೆ ಮಾಡಿದವರೇ ಬನ್ನಿ ಚರ್ಚೆ ಮಾಡೋಣ ಅಂದ್ರೆ ಹಾಸ್ಯಾಸ್ಪದ ಅಲ್ವಾ? ಈಗ ಅವ್ರಿಗೆ ಅವಕಾಶನೇ ಸಿಕ್ಕಿಲ್ಲ ಅಂತಂದ್ರೆ ಓಕೆ, ಅವ್ರಿಗೆ ಎರಡನೇ ಸರಿ ಅವಕಾಶ ಸಿಕ್ಕಿತ್ತು. 2018ರಲ್ಲಿ ಪುನಃ ಮುಖ್ಯಮಂತ್ರಿ ಆದ್ರಲ್ಲ, ಆವಾಗ ಇದು ನನ್ನ ಕನಸಿನ ಯೋಜನೆ, ನಾನು ಬಿಡ್ಲಿಕ್ಕೆ ತಯಾರಿಲ್ಲ, ಅಭಿವೃದ್ಧಿ ಆದಂತ ಜಾಗದಲ್ಲಿ 40% ಕೊಡ್ತೀನಿ ಅಂದ್ರು. ಅದು ರೈತರ ಪರ. ನಾವು 45-50 ಕೊಡ್ತೀವಿ ಅಂದ್ರೆ ನಾವು ರೈತರ ವಿರೋಧಿಗಳು. ಏನ್ ಮಾಡೋದು ನಾವು? ಅದಕ್ಕೆ ಅವ್ರು ರಾಜಕೀಯ ಬೆಳ್ಸಕ್ ಬಂದವ್ರೆ. ಅದ್ರ ಅವಶ್ಯಕತೆ ಇರಲ್ಲ ಮುಖ್ಯಮಂತ್ರಿಗಳಿಗೆ. ಆವಾಗ ಮುಖ್ಯಮಂತ್ರಿಗಳು ನಾವು ಹೇಳೋದು ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಬಂದ ಮಾತು ಹೇಳ್ಬಿಟ್ರೆ ನಾನು ರಾಜಕೀಯದಿಂದ ನಿವೃತ್ತಿ ಹೊಂದ್ಬಿಡ್ತೀನಿ. ಬಂದವ್ರು ಪೂಜೆ ಮಾಡ್ಕೊಳ್ಳಿ, ನಾನು ಹೇಳಿಲ್ಲ ಈ ಮಾತನ್ನ. ಸುಮ್ಮನೆ ನೋಡ್ರಿ, ಡೋಂಗಿ ರಾಜಕಾರಣ ಬಿಡ್ಬೇಕು. ರಾಜಕಾರಣಿಗಳು ನೇರವಾಗಿ ಮಾತಾಡ್ಬೇಕು, ನೇರವಾದಂತ ವಿಚಾರ ಚರ್ಚೆ ಮಾಡ್ಬೇಕು. ಬಂದು ಹೇಳಕ್ ಹೇಳ್ರಿ, ಇದೇ ರೈತರು ಹೇಳಿದ್ ನನಗೆ, ಅವಾಗ ವಿಡಿಯೋ ಮಾಡ್ಕೋಬೇಕಾಯ್ತು ಅಷ್ಟೇ ನಮ್ಮವರು. ಸುಮ್ಮನೆ ಡೋಂಗಿ ರಾಜಕಾರಣ ಆಯ್ತಪ್ಪ. 2018 1 ರೆಸಲ್ಯೂಷನ್ ಅವರೇ ಅಧಿಕಾರಕ್ಕೆ ಬಂದಾಗ ತರಿಸ್ಬಿಟ್ಟು ಕ್ಯಾಬಿನೆಟ್ ನಲ್ಲಿ ನೋಡ್ರಿ ಇದನ್ನ ಡ್ರಾಪ್ ಮಾಡಿದೀನಿ ಅಂತ ಮಾಡೋದು ಮುಗಿದೋಗಿತ್ತು, ಮಾಡ್ಬೋದಾಗಿತ್ತಲ್ಲ. ಈಗ ನಾಟಕ ಯಾಕೆ ಆಡ್ಬೇಕು? 1 ರೆಸಲ್ಯೂಷನ್ ರೆಡ್ ಝೋನ್ ಇಂದ ತೊಂದರೆ ಏನಾಗುತ್ತೆ ಅಂತ ನೀವು ಆಗ್ಲೇ ಮಾಹಿತಿ ತಗೊಂಡಿರ್ಬೇಕಲ್ಲ. ರೆಡ್ ಝೋನ್ ಇರೋದ್ರಿಂದ ಯಾವುದು ಏನು ಕೂಡ ಅಲ್ಲಿ ಕನ್ವರ್ಷನ್ ಆಗ್ಲಿ ಮತ್ತೊಂದಾಗ್ಲಿ ಅಭಿವೃದ್ಧಿ ವಿಚಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ರು ಕೂಡ ಅಮಾಯಕರು. ಯಾರಿಗೆ ತೊಂದರೆ ಆಯ್ತು, ಯಾರಿಗೆ ಅವ್ರ ಮನೇಲಿ ಒಂದು ಒಳ್ಳೆ ಕಾರ್ಯ ಮಾಡ್ಬೇಕು, ಅವ್ರ ಮಕ್ಳು ವಿದ್ಯಾಭ್ಯಾಸ ಮಾಡ್ಬೇಕು, ಅವ್ರೆಲ್ರು ಕೂಡ ಥ್ರೋ ಅವೇ ಪ್ರೈಸ್ ನಲ್ಲಿ ಕೊಟ್ಟಿದ್ದಾರೆ ಜಾಗನ. ಯಾರಿಗೆ? ಬೆಂಗಳೂರಿನವ್ರಿಗೆ. ಒಂದು ಪೆಟ್ರೋಲ್ ಬಂಕ್ ಮಾಡಕ್ ಜಾಗ ಇಲ್ಲ ಅಲ್ಲಿ, ಒಂದು ಹಾಸ್ಪಿಟಲ್ ಮಾಡಕ್ ಜಾಗ ಇಲ್ಲ, ಒಂದು ಡೈರಿ ಬಿಲ್ಡಿಂಗ್ ಕಟ್ಟಕ್ ಪರ್ಮಿಷನ್ ಇಲ್ಲ ಅಲ್ಲಿ. ಅಂದ್ರೆ ಇದೆಲ್ಲ ತೊಂದರೆ ಅಲ್ವಾ ರೆಡ್ ಝೋನ್ ಇಂದ? ಕುಮಾರಸ್ವಾಮಿ ಅವ್ರ ಏರಿಯಾ ರೆಡ್ ಝೋನ್ ಮಾಡೋಣ ಕೇಳ್ರಿ. ಇದನ್ನ ಕೇತ್ಕರ್ನಲ್ಲಿ ಇದನ್ನು ಒಪ್ಪೋದ್ರ ಕೇಳಿ. ರೆಡ್ ಝೋನ್ ಮಾಡಿದ್ರೆ ಕುಮಾರಸ್ವಾಮಿ ಅವರು ಏನು ಮಾಡೋದು ಬೇಡ, ಅವ್ರು ರೆಡ್ ಝೋನ್ ಮಾಡಿಕೋದ್ರ ಕೇಳಿ. ರೆಡ್ ಝೋನ್ ಅಂದ್ರೆ ಏನಂತ ಗೊತ್ತಾ? ಹೋಲಿ ಕುಮಾರಸ್ವಾಮಿ ಅವ್ರಿಗೆ ಕೇಳಿ, ಹೋಲಿ. ಸುಮ್ಮನೆ ಏನೋ ಇಷ್ಟ ಬಂದ ಏನೇನು ರೆಡ್ ಝೋನ್ ಅಂದ್ರೆ ಏನು? ಹೌದಲ್ವೇನ್ರಿ? ನೀವು ಆದೇಶ ಮಾಡಿದ್ಮೇಲೆ ಮುಖ್ಯಮಂತ್ರಿಗಳು ಇದನ್ನ ಮಾಡಿದ್ಮೇಲೆ, ಅವಾಗ ಮುಖ್ಯಮಂತ್ರಿ ಯಾರಿದ್ರು ಮಾಡಿದಾಗ? BMRDA ಅವರು ಈ ಆದೇಶ ತಂದಾಗ, ಇಲ್ಲಿ ಯಾವ್ದು ಟ್ರಾನ್ಸಾಕ್ಷನ್ ಮಾಡಂಗಿಲ್ಲ ವಿತೌಟ್ ಸರ್ಕಾರದ ಪರ್ಮಿಷನ್ ಅಂತ ತಂದಾಗ ಯಾರು ಮುಖ್ಯಮಂತ್ರಿ ಅಲ್ವಾ? ಇದನ್ನ ಮಾಡ್ಬೇಕು ಅಂತ ಮೊದಲು ಮೀಟಿಂಗ್ ಮಾಡಿದ ಮುಖ್ಯಮಂತ್ರಿ ಯಾರು ಅಲ್ವಾ? ಮತ್ ನೀವು ಮಾಧ್ಯಮದವ್ರು ಸರಿಯಾಗಿ ಕೇಳ್ಬೇಕು. ಅವ್ರನ್ನ ಮಾತ್ರ ಕೇಳಲ್ರಿ, ನಮ್ಮನ್ನ ಮಾತ್ರ ಟ್ವಿಸ್ಟ್ ಮಾಡಿ ಕೇಳ್ತೀರಾ. ಅವ್ರನ್ನ ಕೇಳಿ ನೀವು. ಅವ್ರೆಲ್ಲ ಇಟ್ಟಂಡ್ರ ಕೇಸ್ ಅಂತ ಗೊತ್ತಿಲ್ವಾ? ಹೋಯ್ತಾ ಏನೋ ಒಂದು ಹೇಳ್ಬಿಟ್ಟು ಹೊಂಟಾಗೋದು. ನೀವು ಮಾಧ್ಯಮದವ್ರು ಅದೇ ತೋರಿಸ್ತೀರಾ, ಅದು ನೀವು ಟ್ವಿಸ್ಟ್ ಮಾಡಲ್ಲ. ಯಾರು ಸ್ವಾಮಿ ಮುಖ್ಯಮಂತ್ರಿ ಆಗಿದ್ರು ಅಂತ ಯಾರು ಕೇಳಿದ್ರ? ಶಕ್ತಿ ಅಲ್ಲ, ಇದು ಉದ್ದೇಶ ಏನ್ ಗೊತ್ತಾ? ಅವರೊಂದು 25,000 ಜನ ಬರ್ತಾರೆ, ಮುಖ್ಯಮಂತ್ರಿ ಬಂದವ್ರೆ ಅಂದ್ರೆ ನಮ್ಮ ಪಕ್ಷದವ್ರು 25,000 ಜನ ಹೊಡೆದಾಡ್ಬೇಕು. ಅದು ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಆಗ್ಬೇಕು. DK ಶಿವಕುಮಾರ್ ಅವ್ರಿಗೆ ಕೆಟ್ಟ ಹೆಸರು ತರಬೇಕು. ಅಲ್ಲ ಕಣ್ರಿ, ಅಲ್ಲಿ ಸ್ಥಳದಲ್ಲಿ ಅವ್ರ ರೈತರು ಬರ್ತಾರೆ, ನಮ್ಮವರು ಬರ್ತಾರೆ, ಹೊಡೆದಾಡಿದ್ರೆ ನಾಳೆ ಕೆಟ್ಟ ಹೆಸರು ಯಾರಿಗೆ? ಕುಮಾರಸ್ವಾಮಿ ಅವರು ಇದರಲ್ಲಿ ಬೆಳೆ ಬೇಯಿಸ್ಕೋಬೇಕು. ಅವರು ಪಾದಯಾತ್ರೆ ಎಲ್ಲ ಮಾಡಿ ಎಲ್ಲ ಅವೇರ್ನೆಸ್ ಮಾಡಿದ್ರು, ವಿರುದ್ಧ ನೀವು ಪಾದಯಾತ್ರೆ ಮಾಡ್ತೀನಿ ಅಂತ ಹೇಳಿದ್ರೆ ನೀವು ಯೋಜನೆ ಪರವಾಗಿ ಇಲ್ಲ. ನಾವು ನಮ್ಮ ರೈತರುಗಳು ಬೇಡ, ನೀವು ಅವ್ರು ಯಾಕೆ ಮಾಡ್ತಾರೆ? ನೀವ್ ಯಾಕೆ ಮಾಡ್ತೀರಾ? ನೀವು ಯೋಜನೆ ಮಾಡಕ್ ಕೊಟ್ಟಿದ್ರೆ ನೀವ್ ಯಾಕೆ ಪಾದಯಾತ್ರೆ ಮಾಡ್ತೀರಾ? ಅವ್ರೇನೋ ಬೇಡ ಅಂತ ಅವ್ರು ಮಾಡಿದವ್ರೇನೆ ಬಂದು ಅವ್ರು ರಾಜಕಾರಣ ಮಾಡಕ್ ಬಂದು ಪಾದಯಾತ್ರೆ ಮಾಡ್ತಾವ್ರು. ನಾವು ರಾಜಕಾರಣದ ಪಾದಯಾತ್ರೆ ಮಾಡೋದು ಬೇಡ, ನಮಗ್ ಪರಿಹಾರ ಬೇಗ ಕೊಡಿ, ಫೈನಲ್ ನೋಟಿಫಿಕೇಶನ್ ಮಾಡಿ ನಮಗೆ ಬೇಗ ಪರಿಹಾರ ಕೊಡಿ ಸ್ವಾಮಿ, ನಮ್ಮನ್ನು ಇನ್ನೂ ನೀವು ದೃಶ್ಯಕ್ಕೆ ಸ್ವರದಲ್ಲಿ ಇಟ್ಟಿದ್ದೀರಾ ಅಂತ ನಮ್ಮವರೆಲ್ಲ ಗಲಾಟೆ ಮಾಡ್ತಾರೆ. ಈಗ ಅವರು ವಿರೋಧವಾಗಿರೋರಂದ್ರೆ JDS ಪ್ರಾಯೋಜಿತನ? ಅವ್ರು JDS ಪ್ರಾಯೋಜಿತ ಆದ್ರೆ ಕಾಂಗ್ರೆಸ್ ಪ್ರಾಯೋಜಿತ ಅಂತ ನಾವು ಒಪ್ಕೋತೀವಿ. ಕುಮಾರಸ್ವಾಮಿ ಅವರ ಸ್ಟೇಜ್ ಮೇಲೆ ಬಂದಾಗ, ಕುಮಾರಸ್ವಾಮಿ ಅವರ ಸ್ಟೇಜ್ಗೆ ಬಂದಿದ್ರೆ ಅವ್ರು JDS ಪ್ರಾಯೋಜಿತನಾದಂಗ್ರೆ ಹೇಳಿ. JDS ಪ್ರಾಯೋಜಿತ ಆದ್ರೆ ಕಾಂಗ್ರೆಸ್ ಪ್ರಾಯೋಜಿತ. ಶೀಘ್ರದಲ್ಲೇ ಮಾಡ್ತೀವಿ, ಅದು ಶೀಘ್ರದಲ್ಲೇ ಆಗ್ತದೆ. ಎಲ್ಲದಕ್ಕೂ ಸಾಧಕ ಬಾಧಕ ಆಗಬೇಕು. ಯಾಕೆ ಪುನರ್ವಸತಿ ನಾವೀಗ ಸಾಕಷ್ಟು ಮಾಡ್ಕೊಟ್ಟಿದೀವಿ. ನಾವೀಗ ಇನ್ನೊಂದೇನು ವಿಚಾರ ಹೇಳೋದು ಅಂತಂದ್ರೆ, ಯಾರು ಜಮೀನೇ ಇಲ್ಲ ಅವ್ರಿಗೆ, ಆ ಭಾಗದಲ್ಲಿ ವಾಸ ಆಗವ್ರೆ, ಏನ್ ನೋಟಿಫಿಕೇಶನ್ ಆಗಿದೆಯಲ್ಲ ಆ ಭಾಗದಲ್ಲಿ ವಾಸ ಆಗವ್ರೆ, ಜಮೀನೇ ಇಲ್ವಲ್ಲ, ಅವ್ರು ಹೋಗಿ ನಮ್ಮ ಪಂಚಾಯತಿ ಕಚೇರಿಗಳಲ್ಲಿ
ಈಗ SIR ಮಾಡ್ತಾ ಇದ್ದಾರೆ ನೋಡಿ. ಈಗ 2002 ಮತ್ತು 2025 ಯಾರು ಓಟ್ ಇದೆ ಅವರು ನೇರವಾಗಿ ಇದಕ್ಕೆ ವೋಟಿಂಗ್ ಲಿಸ್ಟ್ ರಿಜಿಸ್ಟರ್ ಮಾಡ್ಕೋಬಹುದು ಅಂತ ಹೇಳಿ SIR ಮಾಡ್ತಾರಲ್ಲ, ಅದೇ ರೀತಿ ಇದರಲ್ಲಿ ಅವ್ರ ಹೆಸರುಗಳಿದ್ರೆ ಅಂತವ್ರಿಗೆಲ್ರಿಗೂ ಕೂಡ ಉಚಿತವಾಗಿ ಒಂದು ಸೈಟ್ ಕೊಡಬೇಕು 30-40 ಅಂತ ತೀರ್ಮಾನ ಮಾಡಿದ್ದೀವಿ. ಈ ಪ್ರಕ್ರಿಯೆಯಿಂದ ನಾನು ಈಗಾಗಲೇ ಅಧಿಕಾರಿಗಳಿಗೆ ಹೇಳಿದ್ದೀವಿ, ನಾಳೆಯಿಂದನೇ ಯಾರು ಆತರ ಜಮೀನೇ ಇಲ್ದೇನೆ ಆ ಭಾಗದಲ್ಲಿ ವಾಸ ಮಾಡ್ತಾವ್ರೆ ಅವರೆಲ್ಲರೂ ಪಂಚಾಯತಿಗೆ ಹೋಗಿ ಅರ್ಜಿಗಳನ್ನ ಕೊಟ್ರೆ ಆ ಅರ್ಜಿನ ಪರಿಶೀಲನೆ ಮಾಡಿ ಕಾನೂನನ್ನ ನಾವು ಅವ್ರಿಗೆಲ್ಲರಿಗೂ ಕೂಡ ಉಚಿತವಾಗಿ 30-40 ಸೈಟ್ ಕೊಡ್ತಕ್ಕಂಥ ತೀರ್ಮಾನ ಮಾಡಿದ್ದೀವಿ. ಈ ಭೇಟಿ ತಪ್ಪೇನಿದೆ, ಅವರು ಹೋರಾಟ ಮಾಡೋರು ಹೋರಾಟ ಮಾಡ್ಲಿ, ತಪ್ಪೇನಿಲ್ಲ. ಅವ್ರನ್ನ ನಾವು ಇದ್ ಮಾಡ್ತಾ ಇಲ್ಲ, ಅವ್ರು ಮಾಡ್ಲಿ. ಅವ್ರು ಕೋರ್ಟ್ ತೀರ್ಮಾನಕ್ಕೆ ಎಲ್ಲರೂ ಅಂತಿಮವಾಗಿ ನಾವು ತಲೆ ಬಾಗ್ಲೇಬೇಕಲ್ಲ, ನಾವು ತಲೆ ಬಾಗ್ತೀವಿ ಕೋರ್ಟಲ್ಲಿ ತೀರ್ಮಾನ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.